ಬೆಂಗಳೂರಲ್ಲಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಬ್ಬದ ಸಂದರ್ಭದಲ್ಲೂ ನಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಕೂಡ ಇವತ್ತು ಮಾಡಿದ್ರು. ಪ್ರತಿಭಟನೆಯ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು. ಬಿಬಿಎಂಪಿಯಿಂದ ಬೀದಿ ಬದಿ ವ್ಯಾಪಾರಿಗಳ ತೆರವು, ಪ್ರತಿಭಟನೆ. ಸೊಪ್ಪು, ತರಕಾರಿ, ಕಬ್ಬನ್ನ ರಸ್ತೆಯಲ್ಲಿಟ್ಟು ವ್ಯಾಪಾರಿಗಳ ಆಕ್ರೋಶ. ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಬೀದಿ ಬದಿ ವ್ಯಾಪಾರಿಗಳನ್ನ ನಿನ್ನೆ ಪಾಲಿಕೆ ಏಕಾಏಕಿ ತೆರವು ಮಾಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ನೆರೆದಿದ್ರು. ಮುಖ್ಯ ರಸ್ತೆ ಮೇಲೆ ಹೂವು, ಹಣ್ಣು, ಸೊಪ್ಪು, ತರಕಾರಿ, ಸಂಕ್ರಾಂತಿ ಮಾರಾಟಕ್ಕೆ ತಂದಿದ್ದ ಕಬ್ಬು ತಂದಿಟ್ಟು ರಸ್ತೆ ಬಂದ್ ಮಾಡಿ ಬಿಬಿಎಂಪಿ ಮತ್ತು ಸ್ಥಳೀಯ ಶಾಸಕ ಸಿಕೆ ರಾಮಮೂರ್ತಿ ವಿರುದ್ಧ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಓಡಿಸ್ತಾರೆ, ಗಾಡಿಗಳನ್ನ ಎಲ್ಲೂ ಬೀಳ್ತಾ ಇಲ್ಲ. ಆ ಕಡೆಗೆ ಹೋಗ್ರಿ, ಈ ಕಡೆಗೆ ಕ್ಯಾಮ್ರಾ ಬಂದು ಹಿಡಿತಾರೆ, ಗಾಡಿಗಳು ಕಳಿಸ್ತೀನಿ ಅಂತಾರೆ. ಏನಪ್ಪಾ ನಮ್ ಕೈಯಲ್ಲಿ ಆಗಲ್ಲ, ಇಲ್ಲಿ ಕುತ್ಕೊಂಡು ಮಾರ್ತೀರಿ ಅಂದ್ರೆ ಮಾರಕ್ ಬಿಡೋದಿಲ್ಲ. ಎತ್ತು ಅಂತ ಬಂದು ಎತ್ತಿಸ್ತಾರೆ. ಅವ್ರು ಬರ್ತಾರೆ ಮಾಸ್ಟರ್ಗಳು, ಎತ್ರಿ ಅಂತ ಒಬ್ಬರು ನಿಲ್ಸೋದಿಲ್ಲ. ಇಲ್ಲಿ ಎಲ್ಲಾರನ್ನೂ ಓಡಿಸ್ತಾರೆ. 35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಲ್ಲ ಸರ್, ನಮಗೆ ಏನಕ್ಕೆ ಈ ತರ ದೌರ್ಜನ್ಯ ಕೊಡ್ತಾವರ ಸರ್? ಈ ಬಿಬಿಎಂಪಿ ಅವ್ರ ಮಾರ್ಷಲ್ ಅಂತೂ ತುಂಬಾ ಓವರ್ ತೊಂದರೆ ಕೊಡ್ತಾವರ ಸರ್. ಯಾಕೆ ಇಷ್ಟು ತೊಂದರೆ ಕೊಡ್ತಾವ್ರ ಸರ್? ದಯವಿಟ್ಟು ಯಾರು ಏನಾದರೂ ಮಾಡಿ ಸರ್, ನಮಗೆ ಸ್ವಲ್ಪ ಅವಕಾಶ ಮಾಡ್ಕೊಡಿ, ನಾವು ವ್ಯಾಪಾರ ಮಾಡೋಕ್ಕೋಸ್ಕರ ಅದನ್ನ ನಾನು ವಿನಂತಿ ಮಾಡ್ಕೊಂತೀನಿ ಸರ್. ಹಿಂದೆಯೂ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಪಾಲಿಕೆ ತೆರವು ಕಾರ್ಯಾಚರಣೆ ನಡೆಸಿ ಚೀಮಾರಿ ಹಾಕಿತ್ತು. ಅದಾದ ಬಳಿಕ ಐಡಿ ಕಾರ್ಡ್ ಹೊಂದಿರುವ ಕೆಲವು ಮಂದಿಗೆ ವ್ಯಾಪಾರಕ್ಕೆ ತಳ್ಳುಗಾಡಿಯಲ್ಲಿ ಅವಕಾಶ ಕೊಡಲಾಗಿತ್ತು. ಇದೀಗ ನಿನ್ನೆ ಮತ್ತೆ ಏಕಾಏಕಿಯಾಗಿ ತೆರವು ಕಾರ್ಯಾಚರಣೆ ಮಾಡಿದ್ದು ಒಟ್ಟು 190 ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಲಾಗಿದೆ. ಇದರ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಬಂಡವಾಳ ಹೂಡಿ ತಂದಿದ್ದ ವಸ್ತುಗಳನ್ನ ಮೂಟೆ ಕಟ್ಟಿ ಇಡಲಾಗಿದೆ. ಕನಿಷ್ಠ ಪಕ್ಷ ಇದನ್ನಾದ್ರೂ ಮಾರಾಟ ಮಾಡೋಕೆ ಅವಕಾಶ ಕೊಡಿ ಅಂತ ಅಳಲು ತೋಡ್ಕೊಂಡ್ರು. ಗಾಡಿಗಳನ್ನೆಲ್ಲ ತಳ್ಳಿಬಿಟ್ಟಿದ್ದಾರೆ. ಅವರು ಸಾಲ ಪಾಲ ಮಾಡಿ ಲೋನ್ ತಗೊಂಡು ತಂದು ವ್ಯಾಪಾರ ಮಾಡ್ತಾ ಇದ್ರು. ಅವ್ರಿಗೆಲ್ಲ ನಿನ್ನೆಯಿಂದ ಕಿರ್ಕೊಳ್ಳ ಕೊಡ್ತಾನೆ ಇದ್ದಾರೆ. ನಾವು ಏನೇ ಹೇಳಿದ್ರು ಕೂಡ ಆಯ್ತು ಮಾಡಲಿ ಅಂತ ಹೇಳ್ತಾರೆ. ನಾನು ಹಂಗೋಗಿದ ತಕ್ಷಣ ತಿರ್ಗಾ ಅವ್ರನ್ನ ಎತ್ತಿಸ್ತಾರೆ. ಸಂಕ್ರಾಂತಿ ಹಬ್ಬ ಇದೆ, ವ್ಯಾಪಾರಿಗಳಿಗೆ ಸಂಕ್ರಾಂತಿ ಹಬ್ಬ ಇದ್ದಾಗ ಸ್ವಲ್ಪ ವ್ಯಾಪಾರ ಆಗುತ್ತೆ. ಆಯಿತು, ನೀವು ನಮ್ಮ ಬೀದಿ ವ್ಯಾಪಾರ ನಮ್ಮ ಹಕ್ಕು, ನೀವೇ ಐಡಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ವ್ಯಾಪಾರ ಮಾಡಿದ್ರೆ ದೌರ್ಜನ್ಯದಿಂದ ಗಾಡಿಗಳನ್ನ ತೆಗಿಯಕ್ಕೆ ಬಂದರು. ಬೀದಿ ವ್ಯಾಪಾರಿಗಳ ಕಾನೂನಿನ ಕಲಂ 18 ಪ್ರಕಾರ ಎತ್ಸಬೇಕು ಅಂತ ಹೇಳಿದ್ರೆ 3 ದಿವಸ ನೋಟಿಸ್ ಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. 2-3 ಬಾರಿ ನನ್ನನ್ನ ಭೇಟಿ ಮಾಡಿದ್ರು. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಸರಿಪಡಿಸಬೇಕು. ಫುಟ್ಪಾತ್ಗಳು ಜನರ ಓಡಾಟಕ್ಕೆ ಮುಕ್ತವಾಗಿರಬೇಕು. ಹೈಕೋರ್ಟ್ ಆರ್ಡರ್ ಇದೆ, ಅದನ್ನ ಪಾಲಿಸಬೇಕು. ಫುಟ್ಪಾತ್ ವ್ಯಾಪಾರಿಗಳು ಲೈಸೆನ್ಸ್ ಪಡೆದು ಜನರ ಓಡಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡಲಿ ಅಂದ್ರು. ಬೆಂಗಳೂರು ನಗರದಲ್ಲಿ ನಮಗೆ ಟ್ರಾಫಿಕ್ ಬಹಳ ಮುಖ್ಯ. ಫುಟ್ಪಾತ್ ಇರೋದು, ಫುಟ್ಪಾತ್ ಅಲ್ಲಿ ಜನ ಓಡಾಡ್ಲಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ, ಇದನ್ನೆಲ್ಲ ವೆಕೆಟ್ ಮಾಡಬೇಕು ಅಂತ. ಎಲ್ಲ ಒಂದು ಸೈಡ್ ಅಲ್ಲಿ ಅವರು ತಳ್ಳೋ ಗಾಡಿ ಇಟ್ಕೊಂಡು ಮಾಡಿದ್ರೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸರು ಬೀದಿ ಬದಿ ವ್ಯಾಪಾರಿಗಳ ಮುಖಂಡರ ಜೊತೆ ವಾಗ್ವಾದ ನಡೆಸಿದ್ರು. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಖಾಕಿ ತರಾಟೆಗೆ ತೆಗೆದುಕೊಂಡ್ರು. ಪ್ರತಿಭಟನೆ ಮಾಡಬೇಕು ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಮಾಡುವಂತೆ ಸೂಚಿಸಲಾಯಿತು. ಬಳಿಕ ಪೊಲೀಸರ ಮನವರಿಕೆಗೆ ಬಗ್ಗಿದ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನು ಕೈಬಿಟ್ರು. ಅಲ್ಲದೆ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸ್ತೀವಿ ಅಂದ್ರು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.